ಆಕಾಶವಾಣಿ. ಸಾಗರದ ಆಚೆಯಲ್ಲಿ ಮೊಳಗುತಿಹ ಡಿಂಡಿಮ, ಆಗರವು ಪ್ರತಿ ಮನದಿ ಮಿಡಿಯುತಿಹ ಕನ್ನಡ. ಡಿಂಡಿಮ ಡಿಂಡಿಮ ಡಿಂಡಿಮ, ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ನಮಸ್ಕಾರ. ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿಮ್ಮ ಹೊರನಾಡ ಕನ್ನಡತಿ ಶುಭ ಮಾಡುವ ನಮಸ್ಕಾರಗಳು. ನಮ್ಮ ಇಂದಿನ ಅತಿಥಿ ಸಂಧ್ಯಾ ಮೋಹನ್ ದಾಸ್. ಕನ್ನಡ ಕಾರ್ಯಕ್ರಮಗಳಿಗೆ ಹೋದಾಗ ತುಂಬಾ ಆತ್ಮೀಯತೆಯಿಂದ ಸಿಗುವ ನಗುಮೊಗದ ಕನ್ನಡತಿ ನಮ್ಮ ಸಂಧ್ಯಾ. ಎಲೆಮರೆಯ ಕಾಯಿ ಅಂತಾರಲ್ಲ, ಹಾಗೆ ತಮ್ಮಷ್ಟಕ್ಕೆ ತಾವು ನಿರಂತರವಾಗಿ ಕನ್ನಡ ಸೇವೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅವರ ಮನೆಯವರಾದ ಮೋಹನ್ ದಾಸ್ ಅವರು ಕೂಡ ಹಾಗೆ ಸದಾ ಕನ್ನಡದಲ್ಲಿ ಕನ್ನಡ ಸೇವೆಯನ್ನು ಮಾಡ್ತಾ ಇರ್ತಾರೆ. ನಮಸ್ಕಾರ ಸಂಧ್ಯಾ ಅವರೇ. ನಮಸ್ಕಾರ ಶುಭಾ, ಹೇಗಿದ್ದೀರಾ? ನಾವು ಆರಾಮಿದೀವಪ್ಪ, ನೀವ್ ಹೇಗಿದ್ದೀರಾ? ನಾವು ಆರಾಮಿದೀವ್ರಿ. ಅಲ್ಲ ರೀ, ನೀವು ಉತ್ತರ ಕನ್ನಡದಾಗ ಯಾವ ಊರ್ನವ್ರು ಅಂತ ನಮ್ ಶ್ರೋತೃಗಳು ಕೇಳಕತ್ತಾರೆ. ನಾವು ಉತ್ತರ ಕರ್ನಾಟಕ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕ್ ಹತ್ರ ಒಂದು ಚೀಕಲ್ಪರ್ವಿ ಅಂತ ಒಂದು ಹಳ್ಳಿ ಇದೆ. ನಾವು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದೀವಿ. ಚೀಕಲ್ಪರ್ವಿ ವಿಜಯದಾಸರ ಬಗ್ಗೆ ಕೆಲವು ಮಂದಿಗೆ ಗೊತ್ತಿರ್ಬೋದು. ನಾವು ಆ ಮನೆಗೆ ಸೇರಿದವರು. ಹೀಗಾಗಿ ಮೋಹನ್ ದಾಸ್ ಅಥವಾ ಸಂಧ್ಯಾ ದಾಸ್ ಅಂತ ನೀವು ನಮ್ಮ ಹೆಸರುಗಳಲ್ಲಿ ದಾಸ್ ಪದನ ನೋಡ್ಬೋದು. ಹೌದಾ? ಈಗ ಹೊರದೇಶದಲ್ಲಿ ಅಂದ್ರೆ ಎಲ್ಲಿದ್ದೀರಾ ನೀವು? ನಾವು ಇದು ವಾಷಿಂಗ್ಟನ್ ಡಿಸಿ ಸಬರ್ಬಾದ ವರ್ಜೀನಿಯಾದಲ್ಲಿದ್ದೀವಿ. ಡಿಸಿಗೆ ಒಂದು 30 ನಿಮಿಷದಲ್ಲಿ ದೂರದಲ್ಲಿದ್ದೀವಿ ಅಂತ ಹೇಳ್ಬೋದು. ಅದೇ, ನೀವೀಗ ಹೊರದೇಶದಲ್ಲಿದ್ದೀರಾ, ಕನ್ನಡ ಭಾಷೆಯನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ನಾನ್ ಇಲ್ಲಿಗೆ ವಲಸೆ ಬಂದು 23 ವರ್ಷಗಳಾಗಿದೆ. ಬಟ್ ಮೊದ್ಲು ನಾವು ಬಂದಾಗ ನಮ್ಗ ಕನ್ನಡದವ್ರು ಸಿಗೋದ್ ಕಷ್ಟ ಆಗ್ತಿತ್ತು. ಬಟ್ ಇಲ್ಲಿ ಒಂದು ಕಾವೇರಿ ಕನ್ನಡ ಸಂಘ ಅಂತ ನಮ್ದು ವಾಷಿಂಗ್ಟನ್ ಡಿಸಿ, ಮೇರಿಲ್ಯಾಂಡ್ ಮತ್ತು ವರ್ಜೀನಿಯಾದ ಒಂದು ಸಂಘ ಇದೆ. ಸುಮಾರು 50 ವರ್ಷದಿಂದ ಅದು ಸಕ್ರಿಯವಾಗಿ ಕನ್ನಡ ಭಾಷೆ ಮತ್ತೆ ಸಂಸ್ಕೃತಿನ ಒಗ್ಗೂಡ್ಸಕ್ಕೆ ತುಂಬಾ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿ ಸೇರಿದ್ಮೇಲೆ ನಮ್ಗೆ ಕನ್ನಡದವರು ಅಭಾವ ಏನು ಇಲ್ಲ. ರಾಜ್ಯದ ಎಲ್ಲಾ ಭಾಗಗಳಿಂದ ಇಲ್ಲಿ ವಲಸೆ ಬಂದವರೆಲ್ಲರೂ ಇದ್ದಾರೆ. ಹೀಗಾಗಿ ನಾವ್ ಅಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ತೀವಿ. ಅಲ್ಲಿ ಹಾಡು, ಡ್ಯಾನ್ಸ್ಗೆಲ್ಲ ನನ್ನ ಮಕ್ಕಳನ್ನ ಸೇರಿಸ್ತೀವಿ. ಈ ವರ್ಷ ಮೋಹನ್ ದಾಸ್ ಅವರಲ್ಲಿ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅದ್ರದ್ದು ಇನ್ನೊಂದು ಅಂಗ ಇದೆ, ಕನ್ನಡ ಕಲಿಯೋಣ ಅಂದ್ಬಿಟ್ಟು. ಅದಕ್ಕೆ ಮಕ್ಕಳಿಗೆ ಕನ್ನಡ ಹೇಳ್ಕೊಳೋ ಕಾರ್ಯಕ್ರಮ ಮಾಡುತ್ತೆ. ಅದನ್ನು ಸುಮಾರು 15 ವರ್ಷದಿಂದ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮೊದಲು ನಮ್ಮ ಮನೆಯವರಲ್ಲಿ ಟೀಚರ್ ಆಗಿ ಸೇವೆ ಸಲ್ಲಿಸಿದ್ರು. ಈಗ ಒಂದು 7 ವರ್ಷದಿಂದ ನಾನು ಕೂಡ ಶಿಕ್ಷಕಿಯಾಗಿ ನಮ್ಮ ಕನ್ನಡಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಸುಮಾರು 70-80 ಹುಡುಗರು ಇರ್ತಾರೆ ಪ್ರತಿ ವರ್ಷನು. ಈಗ ಆಲ್ಮೋಸ್ಟ್ 15 ವರ್ಷ ಅಂದ್ರೆ ಅವರೆಲ್ಲ ಕಾಲೇಜ್ ಎಲ್ಲ ದಾಟಿದ್ದಾರೆ. ಅವ್ರಿಗೆಲ್ಲ ಬರೆಯೋಕೆ, ಮಾತಾಡೋಕೆ, ಕನ್ನಡನ ಕಲೀರಿ ಅಂತ ಹೇಳಕ್ಕೆ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೌದು, ಪ್ರತಿ ವರ್ಷ ಅವರು ಪ್ರಾಜೆಕ್ಟ್ ಎಲ್ಲ ಮಾಡ್ತಾರಲ್ಲ ಮಕ್ಕಳು ಪೂರ ಕನ್ನಡದಲ್ಲಿ. ಹೌದು ಹೌದೌದು. ನಾವು ಬರೇ ಕನ್ನಡ ಬರೆಯೋದು ಹೇಳೋದು ಏನ್ ಹೇಳ್ಕೊಡಲ್ಲ. ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಅದೊಂಥರ ಒಂದ್ ಟಾಪಿಕ್ ಕೊಡ್ತೀವಿ. ನಿಂದು ಮೆಚ್ಚಿಂದು ಆಟ ಯಾವ್ದು, ಪಾಠ ಯಾವ್ದು, ಅಥವಾ ನಿನ್ಗೆ ಮುಂದೆ ದೊಡ್ಡವನಾದ್ಮೇಲೆ ಏನಾಗ್ತೀಯಾ, ಇದನ್ನೆಲ್ಲ ಕನ್ನಡದಲ್ಲಿ ಪ್ರಾಜೆಕ್ಟ್ ತರ ಮಾಡ್ಕೊಂಡ್ಬಂದು ಎಲ್ಲಾ ಟೀಚರ್ಸ್ ಮುಂದೆ ಮತ್ತೆ ಜಡ್ಜಸ್ ಮುಂದೆ ಹೇಳ್ತಾರೆ. ಅದು ಒನ್ ಆಫ್ ದ ನಮ್ ಕನ್ನಡ ಕಲಿಯೋಣಕ್ಕೆ ಹೈಲೈಟ್ ಪ್ರೋಗ್ರಾಮ್. ಅದು ಮಕ್ಳಿಗೂ ತುಂಬಾ ಇಷ್ಟ. ಪ್ರತಿ ವರ್ಷ ಅದನ್ನ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ. ಇದು ಒಂದು ಒಳ್ಳೆ ಕಾರ್ಯಕ್ರಮ, ಕಾವೇರಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಅದೇ, ಮತ್ತೊಂದು ಭಾಷೆ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ರಂಗಭೂಮಿಯಲ್ಲೂ ತುಂಬಾ ಆಸಕ್ತಿ ಇದೆ. ನಾಟಕ ಎಲ್ಲ ಮಾಡಿದೀರಾ, ಅದ್ ಹೇಗೆ ಆಸಕ್ತಿ ಬಂತು? ರಂಗಭೂಮಿ ಅಂತ ಅಲ್ಲ, ನಂಗೆ ಹಾಡು, ಡ್ಯಾನ್ಸು, ಸ್ಟೇಜ್ ಮೇಲೆ ಕಂಪೇರಿಂಗ್ ಮಾಡೋದೆಲ್ಲ ಕಾಲೇಜು ಶಾಲೆಯಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು. ಇಲ್ಲಿ ಬಂದ್ಮೇಲೆ ಹೀಗೆ ಇಲ್ಲಿ ನಿತೀಶ್ ಶ್ರೀಧರ್ ಅಂತ ಒಬ್ರು ರಂಗವರ್ತಲ ಅಂತ ಒಂದು ರಂಗ ನಾಟಕ ಮಾಡಿಸ್ತಾರೆ. ಅದ್ರ ಥ್ರೂ ಅದರಲ್ಲಿ ನನಗೆ ಅವಕಾಶಗಳು ಸಿಕ್ಕಿವೆ. ಸುಮಾರು ಈಗ ಅವ್ರ ಜೊತೆ ನಾನು 5-6 ನಾಟಕಗಳಲ್ಲಿ ಕೆಲಸ ಮಾಡಿದೀನಿ. ನಂಗೆ ಒಂಥರ ಇಷ್ಟ. ನಾನ್ ಚಿಕ್ಕವಳಿದ್ದಾಗ ನಮ್ ಚಿಕ್ಕಪ್ಪ ಮಾಡೋರು. ಮೋಸ್ಟ್ಲಿ ಅದ್ರ ಥ್ರೂ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ಬೋದು. ಈ ವರ್ಷ ನೋಡಿದ್ರೆ 4 ಮಾಡಿದೀವಿ. ಮಕ್ಳಿಗೂ ಅವರು ಡ್ರಾಮಾ ಮಾಡಿಸ್ತಾರೆ, ರೂಪಕ ತರ ಒಂದು ಕನ್ನಡದಲ್ಲಿ ಮಾಡಿಸ್ತಾರೆ. ಹೀಗಾಗಿ ಯಾರಿಗಾದ್ರೂ ಮಕ್ಕಳಿಗೆ ಕನ್ನಡ ನಾಟಕದಲ್ಲಿ ಮಾತಾಡೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದು ಇಷ್ಟ ಇದ್ರೆ ರಂಗವರ್ತುಲ ಇನ್ನೊಂದು ಸ್ಟೇಜ್ ಅಂತ ಹೇಳ್ಕೋಬಹುದು. ಹೌದು, ನಿಮ್ಮ ನಾಟಕದ ಹೆಸರುಗಳು ನೆನಪಿದ್ರೆ? ಈ ವರ್ಷ ಮಾಡಿದ್ದು ಚಾಮಚಲುವೆ ಅಂತ. ಇದು ವಿಶ್ವ ಕನ್ನಡ ಸಮ್ಮೇಳನ ಆಯ್ತು ಈ ವರ್ಷ ಆಗಸ್ಟ್ ಅಲ್ಲಿ, 12ನೇ ವಿಶ್ವ. ಅದರಲ್ಲಿ ಚಾಮಚಲುವೆ ಅಂತ ಮಾಡಿಸಿದ್ರು. ಕನ್ನಡದ 50ನೇ ಸುವರ್ಣ ಮಹೋತ್ಸವದಲ್ಲಿ ಮೈಸೂರು ಮಲ್ಲಿಗೆ ಅಂತ ಮಾಡಿದ್ವಿ. ಅದಾದ್ಮೇಲೆ ಒಂದು ಕರಿಮಾಯಿ ಅಂತ ಮಾಡಿದ್ವಿ, ಸೇವಂತಿ ಅಂತ ಮಾಡಿದ್ವಿ,
ಅಕ್ಕು ಅಂತ ಒಂದು ಫೇಮಸ್ ಬುಕ್ ಇದೆ, ಬೇಸ್ಡ್ ಆನ್ ದಟ್ ಒಂದು ಮಾಡಿದ್ವಿ ಬಿಫೋರ್ ಪ್ಯಾಂಡಮಿಕ್ ಅಂತ ಹೇಳ್ಬೋದು. ಹೀಗೆ ಸುಮಾರು 5-6 ನಾಟಕಗಳಲ್ಲಿ ಭಾಗವಹಿಸೋ ಅವಕಾಶ ಸಿಕ್ಕಿದೆ. ನೀವು ನಾಟಕದ ಹೆಸರೆಲ್ಲ ಹೇಳೋದು ಕೇಳ್ತಾ ಇದ್ರೆ ಇದು ಅಮೆರಿಕದಲ್ಲ ಕರ್ನಾಟಕದಲ್ಲ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನಿಜ, ಅದು ನಾಟಕದಲ್ಲಿ ಎಲ್ಲಾನು ಕನ್ನಡದಲ್ಲೇ. ಅಂದ್ರೆ ನೀವು ನಿಜವಾಗ್ಲೂ ಅದನ್ನ ನೀವು ನೋಡಿದಿರಾ ಶುಭ? ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಏನೋ ಬೆಂಗಳೂರಲ್ಲಿರೋ ಯಾವ್ದು ಕನ್ನಡ ಸಭಾಂಗಣದಲ್ಲೇ ಕೂತ್ ನೋಡ್ತಾ ಇದೀನಿ ಅಂತ ಅನ್ಸುತ್ತೆ. ಖಂಡಿತ ಅದೇ ಅನುಭವ. ಅದೇ, ಎಲ್ಲರೂ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅದೇ ಇದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಜನರೇಷನ್ ನಮ್ದು ಹುಡುಗರುನು ಯಾರಿಗಾದ್ರೂ ಆಸಕ್ತಿ ಇದ್ರೆ ತಮ್ಮ ಆಸಕ್ತಿನ ಮುಂದುವರ್ಸ್ಕೊಂಡು ಹೋಗ್ಬೋದು. ಇದು ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಬಯಸ್ತೀನಿ. ಈಗ ನಾನು ಸ್ವಲ್ಪ ನಿಮ್ಮ ಏನ್ ಕೇಳ್ಬೇಕು ಅನ್ಕೊಂಡಿದ್ದೆ ಅಂದ್ರೆ, ಈಗ ನಿಮ್ಮನೆ ನಂಗೆ ಹೋದ ವರ್ಷ ಅನ್ಸತ್ತೆ ನೆನ್ಪಿದೆ, ಸ್ವಾಮಿಗಳು ಬಂದಿದ್ರು. ಅದು ಏನ್ ಕಾರ್ಯಕ್ರಮ? ಉಡುಪಿ ಸ್ವಾಮಿಗಳು ಬಂದಿದ್ರಲ್ಲ? ಉಡುಪಿ ಸ್ವಾಮಿಗಳು, ಹೌದು. 2 ವರ್ಷದ ಹಿಂದೆ ಉಡುಪಿ ಸ್ವಾಮಿಗಳು ನಮ್ಮ ಮನೆಯಲ್ಲಿ ತೊಟ್ಲೋತ್ಸವ ಮಾಡಿದ್ರು. ಅದು ಮೇನ್ ಅಂದ್ರೆ ಇಲ್ಲಿ ನಾವು ಕನ್ನಡ ಭಾಷೆ ಹೇಗೆ, ಹಾಗೆ ನಮ್ಮ ಸಂಸ್ಕೃತಿ ಅಂದ್ರೆ ನಾವೆಲ್ಲರೂ ಮನೆಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅದನ್ನ ಇಲ್ಲಿ ಮಕ್ಳಿಗೂ ಹೇಳ್ಕೊಡ್ಬೇಕಂತ ಒಂದು ಮಧ್ವ ಸಂಘ ಅಂತಿದೆ. ಅಲ್ಲಿ ನಾವು ಹಬ್ಬ ಹರಿದಿನ ಅನ್ಬೋದು ಅಥವಾ ಹಾಗೆ ವೀಕೆಂಡ್ಸ್ ಅಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಆಚರಣೆಗಳ ಬಗ್ಗೆ ಹೇಳ್ಕೊಡ್ತಾ ಇರ್ತೀವಿ. ನಮ್ಮ ಮನೇಲಿ ಹೀಗ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಮಕ್ಕಳೆಲ್ಲ ಅದನ್ನ ನೋಡಿ ಕಲೀಲಿ ಅಂತ ಅಷ್ಟೇ. ಆಮೇಲೆ ನೀವ್ ಹೇಳಿದ್ರಲ್ಲ, ಪುತ್ತಿಗೆ ಮಠದವರು ನ್ಯೂ ಜೆರ್ಸಿಯಲ್ಲಿ ಒಂದು ಬೃಂದಾವನ ಅಂತ ಒಂದು ಮಾಡಿದ್ದಾರೆ. ಅಲ್ಲಿಗೆ ಅವ್ರು ಬರ್ತಾ ಇರ್ತಾರೆ. ಅಂದ್ರೆ 2 ವರ್ಷಕ್ಕೊಮ್ಮೆ ಸ್ವಾಮಿಗಳು ಬಂದು ವಿಸಿಟ್ ಮಾಡ್ತಾರೆ. ಹಾಗ್ ಬಂದಾಗ ಮನೆಗಳಲ್ಲೂ ಅವ್ರು ಪೂಜೆ ಪುನಸ್ಕಾರ ಮಾಡ್ತಾರೆ. ತೊಟ್ಲೋತ್ಸವ ಮಾಡಿಸ್ಬೋದು ಅಥವಾ ದೇವ್ರ ಪೂಜೆನು ಮಾಡಿಸ್ಬೋದು. ಬಟ್ ನಾವು ನಮ್ಮ ಮನೆಯಲ್ಲಿ ತೊಟ್ಲು ಪೂಜೆ ಮಾಡಿಸಿದ್ವಿ. ಒಂದು ಅವಕಾಶ ಸಿಕ್ತು. ಅದು ತುಂಬಾ ಡಿಮ್ಯಾಂಡಿಂಗ್ ಸ್ಲಾಟ್ ಸಿಗೋದು, ಬಟ್ ನಮಗ್ ಸಿಕ್ತು. ಮಾಡಿಸ್ಬೇಕಂತ ತುಂಬಾ ಬಯಕೆನೂ ಇತ್ತು. ಆ ಬಯಕೆ ನಮ್ದು 2 ವರ್ಷದಿಂದ ಈಡೇರ್ತು ಅಂತ ಹೇಳ್ಬೋದು. ಹೌದು. ಅದೇ ಸಮಯದಲ್ಲಿ ಕೋಟಿ ಗೀತಾರಾಧನೆ ಅಂತ ನಾವೆಲ್ಲ ಬುಕ್ ತಗೊಂಡು ಆವಾಗ ಸ್ವಾಮಿಗಳು ಅದನ್ನ ಕೋಟಿ ಗೀತಾ ಲೇಖನ ಅಂತ ಒಂದ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಕಾರ್ಯಕ್ರಮವನ್ನ ಅದ್ರ ಬಗ್ಗೆ ಎಲ್ರಿಗೂ ಹೇಳ್ತಾ ಇದ್ರು. ಬಂದವ್ರಿಗೆಲ್ಲ ಒಂದೊಂದು ಬುಕ್ ಕೊಟ್ಟಿದ್ರು. ಅದ್ರಲ್ಲಿ ನಾವು ದಿನ ಒಂದ್ ಶ್ಲೋಕ ಬರೆದು ಸುಮಾರು 2 ವರ್ಷ ಟೈಮ್ ಇತ್ತು. 2024 ಜನವರಿ ಅವ್ರದ್ದು ಪರ್ಯಾಯ ಶುರುವಾಗಷ್ಟೊತ್ತಿಗೆ ಎಲ್ರು ಇಲ್ಲಿಂದ ಬರೆದು ಕಳಿಸಿ 1 ಕೋಟಿ ಆಗ್ಬೇಕು ಅಂತ ಸ್ವಾಮಿಗಳ ಇಷ್ಟ ಇತ್ತು. ಎಲ್ರು ನೀವೆಲ್ಲ ತಗೊಂಡೋಗಿ, ನೀವೆಲ್ಲ ಐ ಥಿಂಕ್ ಎಲ್ರು ಬರೆದು ಆಲ್ರೆಡಿ ಸಬ್ಮಿಟ್ ಮಾಡಿದಿರಾ ಅನ್ಸುತ್ತೆ. ಇದು ಒನ್ ಆಫ್ ದ ನಮ್ಮ ಸಂಸ್ಕೃತಿ, ಪರಂಪರೆ, ಸಂಸ್ಕಾರಗಳನ್ನ ಅಥವಾ ಗೀತಾ ಅದೆಲ್ಲವನ್ನು ಉಳಿಸ್ಕೊಂಡು ಹೋಗಕ್ಕೆ ಒಂದು ಪ್ರಯತ್ನ. ಯಾಕಂದ್ರೆ ಭಾರತದಲ್ಲಿ ಇದು ನ್ಯಾಚುರಲ್ ಆಗಿ ಮಕ್ಕಳು ನೋಡ್ತಾರೆ, ಕಲಿತಾರೆ. ಬಟ್ ಇಲ್ಲಿ ಇದು ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಇದನ್ನು ಒಂದು ಪ್ರಯತ್ನ ಅದರಲ್ಲಿ ಅಂತ ಹೇಳ್ಬೋದು. ಹೌದು. ಕೋಟಿ ಗೀತಾರಾಧನೆ ನಾನು ಬರ್ದಿದ್ದೀನಿ, ಸಬ್ಮಿಟ್ ಮಾಡ್ಬೇಕು. ಉಡುಪಿಗೆ ತಗೊಂಡೋಗಿ ಕೊಟ್ಟು ಬರ್ಬೇಕು. ಹೌದು, ನೀವು ಹೋಗ್ತೀರಾ ಬಿಡಿ ಉಡುಪಿಗೆ. ತುಂಬಾ ನಾವು ಉಡುಪಿಯವರೆಲ್ಲ. ಅದೇ ಸಂಧ್ಯಾ, ಇನ್ನೇನ್ ಕೇಳ್ಬೇಕು ಅನ್ಕೊಂಡೆ ಅಂದ್ರೆ, ಈಗ ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಹಬ್ಬ ಹರಿದಿನಗಳನ್ನ ಆಚರಿಸ್ತೀವಿ. ಅದನ್ನ ನೀವು ಇಲ್ಲಿ ಹೇಗೆ ಆಚರಿಸ್ತೀರಾ? ಅದ್ರ ಸಂಭ್ರಮ ಹೇಗಿದೆ? ಹಬ್ಬ ಹರಿದಿನಗಳು ವೀಕ್ ಡೇ ಅಲ್ಲಿ ಬಂದ್ರೆ ನಮ್ಮ ಮನೆಯಲ್ಲಷ್ಟೇ ಮಾಡ್ಕೋತೀವಿ. ಆಮೇಲೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾರು ಕಲ್ತ್ಬಿಟ್ಟು ವೀಕೆಂಡ್ ಅಲ್ಲೂ ಸೆಲೆಬ್ರೇಟ್ ಮಾಡ್ಕೋತೀವಿ. ಇಲ್ಲಿ ನವರಾತ್ರಿ ಬಗ್ಗೆ ನೀವು ಕೇಳಬಾರ್ದು ಶುಭ. ಆಕ್ಚುಲಿ ನಾನು ಉತ್ತರ ಕರ್ನಾಟಕದವಳು. ನಮ್ಮ ಮನೇಲಿ ಅಷ್ಟು ಗೊಂಬೆ ಎಲ್ಲ ನಾನು ನೋಡಿರ್ಲಿಲ್ಲ. ನಿಜವಾಗ್ಲೂ ನಾನು ಅಮೆರಿಕಾಗ್ ಬಂದ ಮೇಲೆ ಗೋಲು ಅಂತಾರೆ ಅಥವಾ ಗೊಂಬೆ ಅಂತಾರೆ, ತುಂಬಾ ಚೆನ್ನಾಗಿಡ್ತಾರೆ. ನಮ್ಗೆ ಎಷ್ಟೊಂದು ಫ್ರೆಂಡ್ಸ್ ಇದಾರೆ. ಅವ್ರ ಮನೆಗಳೆಲ್ಲ ಕರ್ದ್ಬಿಟ್ಟು ನಮ್ಗೆ ಅರ್ಶನ ಕುಂಕುಮಕ್ಕಂತ. ಸೊ ಎವ್ರಿ ಡೇ ಒಬ್ರೊಬ್ರು ಮನೇಲಿ ನಾವು ಕಲ್ತ್ಬಿಟ್ಟು ತುಂಬಾ ಚೆನ್ನಾಗಿ ಎಲ್ಲ ಹಾಡ್ ಹೇಳ್ಕೊಂಡು ದೇವಿ ಸ್ತುತಿ ಮಾಡ್ಕೊಂಡು ಹೆಣ್ಮಕ್ಳೆಲ್ಲ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಇನ್ನ ಮುಂಚೆನೆ ಹೇಳದ್ನಲ್ಲ, ನಮ್ ಕಮ್ಯುನಿಟಿ ಅಂತಂದ್ರೆ ಕಾವೇರಿನೂ ಎಲ್ಲಾ ದೊಡ್ಡ ದೊಡ್ಡ ಹಬ್ಬಗಳನ್ನ ಮಾಡುತ್ತೆ. ಯುಗಾದಿ ಮತ್ತೆ ದೀಪಾವಳಿ, ಗಣೇಶ ಇವೆಲ್ಲ ಒಂದು ಮಾಡುತ್ತೆ. ನಾವೆಲ್ಲಾ ಕಾರ್ಯಕ್ರಮಗಳಿಗೂ ಹೋಗ್ತೀವಿ. ಎಲ್ಲಾ ಕಾರ್ಯಕ್ರಮಗಳಿಗೂ ಜನ ನಮ್ ಕನ್ನಡದವ್ರು ಸಿಗ್ತಾರೆ ಅಂತ ಒಂದು ಖುಷಿ, ಅದಕ್ಕೋಸ್ಕರ ಮೊದ್ಲು ಹೋಗ್ತೀವಿ. ಹೌದಪ್ಪ. ಸಂಧ್ಯಾ ಅವರೇ, ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಸಂತೋಷ ಆಯ್ತು. ಇನ್ನು ಎಷ್ಟೊಂದು ಮಾತಾಡ್ಲಿಕ್ಕಿದೆ. ಮತ್ತೊಮ್ಮೆ ಮಾತಾಡೋಣಂತೆ. ಹೀಗೆ ನಮಗೆ ಕನ್ನಡ ರಾಜ್ಯೋತ್ಸವದಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಮಾತಾಡೋಣಂತೆ. ತುಂಬಾ ತುಂಬಾ ಧನ್ಯವಾದಗಳಪ್ಪ. ಶುಭ ಅವರೇ, ನನ್ನ ಇಂಟರ್ವ್ಯೂಗೆ ನೀವು ಕನ್ಸಿಡರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ತುಂಬಾ ಧನ್ಯವಾದಗಳು. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ನಮ್ಮ ಇವತ್ತಿನ ಕನ್ನಡಿಗ ಶಣ್ಣಿ ಅಯ್ಯಾರ್, ಷಣ್ಮುಖ ಅಯ್ಯಾರ್. ಹೊರದೇಶದಲ್ಲಿದ್ದು ಕನ್ನಡದ ಭಾಷೆ, ಸಂಸ್ಕೃತಿಯನ್ನು ಪೋಷಿಸಿಕೊಂಡು ಹೋಗುವುದರಲ್ಲಿ ಇವರ ಪ್ರಮುಖ ಪಾತ್ರವಿದೆ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಶಣ್ಣಿ ಅಯ್ಯರ್ ಅಂದ್ರೆ ಚಿರಪರಿಚಿತವಾದ ಹೆಸರಾಗಿತ್ತು. ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಷಣ್ಮುಖ ಅವರೇ. ನಮಸ್ಕಾರ ಶುಭ ಅವರೇ. ಆಕಾಶವಾಣಿ ಭದ್ರಾವತಿ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಖಂಡಿತ. ಕುತೂಹಲದಿಂದ ಕೇಳುತ್ತಿರುವ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೆ ನಿಮ್ಮ ಒಂದು ಕಿರು ಪರಿಚಯ. ಜನ್ಮಭೂಮಿ, ಕರ್ಮಭೂಮಿಯಲ್ಲಿ ಎಲ್ಲಿಂದ ಎಲ್ಲಿ ನೆಲೆಸಿದ್ದೀರಾ ಅಂತ. ಅದನ್ನ ಹೇಳಕ್ ಮೊದ್ಲು ಶುಭ ಅವರೇ, ನನಗೆ ಈ ಆಕಾಶವಾಣಿ ಭದ್ರಾವತಿ ಅಂದ ತಕ್ಷಣ ನನಗೆ
ಎರಡು ವಿಷಯ ನೆನಪಾಗುತ್ತೆ. ಮೊದಲನೇದು ನನ್ನ MCA ಕ್ಲಾಸ್ಮೇಟ್ ವೀಣಾ ಭದ್ರಾವತಿಯವಳು, ಅದರ ಹತ್ರ ಇರೋ ಸಾಗರದ ಊರವಳು. ಮತ್ತೆ ಇನ್ನೊಂದು ಅಂದ್ರೆ ನನ್ನ ಚಿಕ್ಕಮ್ಮನ ಸೊಸೆ ಗೀತಾ ಅಂತ, ಅವರು ಕೂಡ ಭದ್ರಾವತಿಯವರು. ಹಾಗೇನೆ ಆಕಾಶವಾಣಿ ಅಂದ ತಕ್ಷಣ ನನಗೆ ಬಾಲ್ಯ ಮತ್ತೆ ಯೌವನಕ್ಕೆ ಕರೆದೊಯ್ಯುತ್ತದೆ. ನಾವು 3ನೇ ಕ್ಲಾಸ್ ನಲ್ಲಿದ್ದಾಗ ಮೈಸೂರು ಆಕಾಶವಾಣಿಗೆ ನಾವೊಂದು ಸಮೂಹ ಗಾನ ಹಾಡಕ್ಕೋಸ್ಕರ ವಿಸಿಟ್ ಮಾಡಿದ್ವಿ. ಅದಲ್ದೇನೆ ನಮ್ಮ ಯೌವನದಲ್ಲಿ ಈ ಚಿತ್ರಗೀತೆ ಮತ್ತೆ ಸಮೂಹ ಗಾನ ಎಲ್ಲ ಹೇಳ್ಕೊಡ್ತಿದ್ರು ಆಕಾಶವಾಣಿ ಇದ್ರಲ್ಲಿ. ಅದನ್ನೆಲ್ಲ ನಾವು ಲೈನ್ ಬೈ ಲೈನ್ ನಾನು ಮತ್ತೆ ನನ್ನ ತಂಗಿರೆಲ್ಲ ಸೇರ್ಕೊಂಡು ಅದನ್ನ ಬರ್ಕೊಳ್ಳೋದು, ಆಮೇಲೆ ಅದನ್ನೆಲ್ಲ ಕಂಪೈಲ್ ಮಾಡಿ ಒಂದು ಹಾಡು ಕಂಪ್ಲೀಟ್ ಹಾಡ್ ಮಾಡ್ಕೊಂಡು ಹಾಡೋದು, ಅದ್ ಮಾಡ್ತಿದ್ವಿ. ಇದಲ್ದೆ ನಾನು ಈ ವಾರದ ಪಕ್ಷಿ ನೋಟ ಅಂತ ಭಾನುವಾರ ಬರೋದು ಆಕಾಶವಾಣಿಲಿ, ಅದನ್ನ ತಗೊಂಡು ಒಂದು ಮಿಮಿಕ್ರಿ ಮಾಡೋದು ಕಾಲೇಜ್ನಲ್ಲಿ. ಹಾಗೇನೆ ಇಲ್ಲಿ ಕನ್ನಡ ಸಂಘದಲ್ಲೂ ಮಿಮಿಕ್ರಿ ಮಾಡಿದ್ದೆ. ಮತ್ತೆ ನನಗೆ ಇನ್ನೊಂದು ತುಂಬಾ ನೆನಪಾಗೋದು ಆಕಾಶವಾಣಿದಲ್ಲಿ ಅಂದ್ರೆ ಆಕಾಶವಾಣಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಬಲದೇವಾನಂದ ಸಾಗರ ಅಂತ ಸಂಸ್ಕೃತ ವಾರ್ತೆ ಬರೋದು. ಮತ್ತೆ ರಸವಾರ್ತೆನ ಕೃಷ್ಣಕಾಂತ್ ಮತ್ತೆ ಚಾಮರಾಜನ್ ಅವರು ಓದ್ತಿದ್ರು. ಮತ್ತೆ ವಾರಕ್ಕೊಮ್ಮೆ ಚಿಂತನ, ಈ ತರ ಹಲವಾರು ನನಗೆ ಆಕಾಶವಾಣಿ ಅಂದ ತಕ್ಷಣ ಹಲವಾರು ನೆನಪುಗಳು. ನಾನು ಮೂಲತಃ ಮೈಸೂರು ಜಿಲ್ಲೆಯ ನಂಜನಗೂಡ್ನವನು. ಅಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು PUC ಆದ್ಮೇಲೆ ಮೈಸೂರಿನ ಶಾರದಾ ವಿಲಾಸು. ನಂತರ ಕೆಲಸಕ್ಕಾಗಿ ಮದ್ರಾಸಲ್ಲಿ 1-2 ವರ್ಷ, ಆಮೇಲೆ ಕಳೆದ 26 ವರ್ಷಗಳಿಂದ ಅಮೆರಿಕಾದಲ್ಲಿದ್ದೀನಿ. ಕಳೆದ 18 ವರ್ಷದಿಂದ ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯ ಒತ್ತಿಕೊಂಡೇ ಇರತಕ್ಕಂತ ವರ್ಜೀನಿಯಾ ರಾಜ್ಯದ ರಾಜಧಾನಿ ರಿಚ್ಮಂಡ್ ನಗರದಲ್ಲಿ ವಾಸಿಸ್ತಾ ಇದ್ದೀನಿ. ನಾನು, ನನ್ನ ಹೆಂಡತಿ ಪದ್ಮ ಮತ್ತೆ ಅವಳಿ ಮಕ್ಕಳು ಶ್ರೇಯಾ ಮತ್ತೆ ಸ್ಮೇರಾ ಜೊತೆ. ಇದು ನನ್ನ ಕಿರುಚು ಪರಿಚಯ. ತುಂಬಾ ಸಂತೋಷ. ನಿಮ್ಮ ಆಕಾಶವಾಣಿದು ಸವಿ ನೆನಪುಗಳನ್ನು ಕೇಳಿ ನಮ್ಗೆಲ್ಲ ಖುಷಿ ಆಗ್ತಾ ಇದೆ ಇವತ್ತು. ಮತ್ತೆ ನೀವೀಗ ಇರುವ ಸ್ಥಳದಲ್ಲಿ ರಿಚ್ಮಂಡ್ ಅಂತ ಹೇಳಿದ್ರಿ. ಕನ್ನಡ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ನೀವು ತುಂಬಾ ನಿರತವಾಗಿರ್ತೀರಾ ಅಂತ ಕೇಳಿದೆ. ಯಾವ ರೀತಿಯಲ್ಲಿ ನೀವು ಕನ್ನಡ ನಂಟನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ? ಖಂಡಿತ ಶುಭ ಅವರೇ, ನನಗೆ ಕನ್ನಡ ಓದೋದು ಅಂದ್ರೆ ಬಹಳ ಆಸಕ್ತಿ. ನಾನಿಲ್ಲಿ ಬಂದಾಗ ಪೋರ್ಟ್ಲ್ಯಾಂಡ್ ಅಂದ್ರೆ ವೆಸ್ಟ್ ಕೋಸ್ಟ್ ನಲ್ಲಿ ಇರ್ತಿದ್ದೆ. ಅವಾಗ ಇಂಡಿಯಾದಿಂದ ಯಾರು ಬರ್ತಿದ್ದಾರೆ, ಕರ್ನಾಟಕದಿಂದ ಯಾರು ಬರ್ತಿದ್ದಾರೆ ಅಂದ್ರೆ ಫಸ್ಟ್ ಅವ್ರಿಗೆ ಹೇಳ್ತಿದ್ದೆ, ಅಲ್ಲಿ ಹಾಯ್ ಬೆಂಗಳೂರು ಅಂತ ಒಂದು ಪತ್ರಿಕೆ ಸಿಗುತ್ತೆ, ಅದನ್ನ ಎಷ್ಟು ಸಂಚಿಕೆ ಸಿಗುತ್ತೋ ಅದೆಲ್ಲಾನು ತಗೊಂಬನ್ನಿ ಅಂತ. ಬಂದು 1 ಅಥವಾ 2 ದಿನದಲ್ಲಿ ಎಲ್ಲವನ್ನು ಓದಿ ಮುಗಿಸ್ತಿದ್ದೆ. ಮತ್ತೆ ಆಗ ತಾನೇ ಆರಂಭಗೊಂಡಿದ್ದಂತ thatskannada.com, ಆಮೇಲೆ ಇನ್ನೊಂದೆರಡು ಅವರ್ಕರ್ನಾಟಕ.com ಅಂತ 2 ಪೋರ್ಟಲ್ಗಳು ಆವಾಗ ತಾನೇ ಓಪನ್ ಆಗಿತ್ತು. ಅದನ್ನ ಓದ್ತಾ ಇದ್ದೆ. ಅದೇ ಮೂಲಕ ನನಗೆ ಶ್ರೀವತ್ಸ್ ಜೋಶಿ ಅವರು, ಇವತ್ತು ಬಹಳ ಪ್ರಸಿದ್ಧ ಲೇಖಕರಿದ್ದಾರೆ, ಅವರು ಪರಿಚಯ ಆಗ್ತಿತ್ತು. ಅದರ ಜೊತೆಗೆ ನೀವು ಕೇಳಿದ್ ಇವತ್ತು ಇಲ್ಲಿ ಹೇಗೆ ನಾನು ತೊಡಗಿಸ್ಕೋತಾ ಇದ್ದೀನಿ ಅಂತ, ನಮ್ಮ ರಿಚ್ಮಂಡ್ ಕನ್ನಡ ಸಂಘ ಇದೆಯಲ್ಲ, ಅಲ್ಲಿ ಪ್ರತಿ ವರ್ಷ ಒಂದು 4 ಕಾರ್ಯಕ್ರಮ ಅಂತ ಆಗಿರುತ್ತೆ. ಒಂದು ಸಂಗೀತ ಸಂಚೆ ಅಂತ, ಅದರಲ್ಲಿ ಪ್ರತಿ ವರ್ಷ ನಾನು ಒಂದು ಹಾಡು, ನಾನು ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ, ಒಂದು ಹಾಡಾದ್ರೂ ಹಾಡಕ್ಕೆ ಪ್ರಯತ್ನ ಪಡ್ತೀನಿ. ಅದರ ಜೊತೆ ನಾವು ಒಂದು ಸಮಾನ ಮನಸ್ಕರು ಒಂದಷ್ಟು 4-5 ಜನ ಸೇರ್ಕೊಂಡು ವೈವಿಧ್ಯ ಅಂತ ಒಂದು ತಂಡ ಇಟ್ಕೊಂಡಿದ್ವಿ. ಅದರಲ್ಲಿ ಒಂದು ವೈಶಿಷ್ಟವಾದಂತಹ ಹಾಡುಗಳು, ಈಗ ರಂಗಗೀತೆಗಳಿರ್ಬೋದು, ಕನ್ನಡ ಜಾನಪದ ಗೀತೆಗಳಿರ್ಬೋದು, ಅಥವಾ ಒಂದಷ್ಟು ಯಾವುದೇ ಇನ್ಸ್ಟ್ರೂಮೆಂಟ್ ಇಟ್ಕೊಳ್ದೆ ನಮ್ಮದೇ ಆದಂತ ರೀತಿಯಲ್ಲಿ ವಾದ್ಯಗಳನ್ನ ಬಾರಿಸ್ಕೊಳ್ತಾ ಹಾಡು ಹೇಳ್ಕೊಳ್ತಾ ಒಂದೇ ವೈಶಿಷ್ಟವಾಗಿ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಮಾಡ್ಕೊಂಡಿದ್ವಿ. ನಮ್ ಜೊತೆಗೆ ಈ ಕರೆಂಟ್ ಅಧ್ಯಕ್ಷರಾದಂತ ರವಿ ಬೋರೇಗೌಡರಿದ್ದಾರೆ, ಮತ್ತೆ ಪ್ರಸಿದ್ಧ ಲೇಖಕರಾದ ಶ್ರೀನಾಥ್ ಭಲ್ಲೆ ಅವರು 1-2 ನಾಟಕ ಬರೀತಾರೆ, ಅವ್ರದ್ದೆಲ್ಲ ನಾವು ಸೇರ್ಕೊಂಡು ನಾಟಕ ಮಾಡ್ತೀವಿ. ಹಾಗೇನೆ ಚೆನ್ನಾಗಿ ಹಾಡ್ತಾರೆ ಒಬ್ರು ಡಾಕ್ಟರ್ ಅನಿಲ್ ಕುಮಾರ್ ಅಂತ, ಮತ್ತೆ ಇನ್ನೊಬ್ರು ನಮ್ಮ ಪಕ್ಕವಾದ್ಯ ಎಲ್ಲ ತುಂಬಾ ಚೆನ್ನಾಗಿ ನುಡಿಸ್ತಾರೆ, ಅವರು ಡಾಕ್ಟರ್ ನಾಗೇಶ್ ಅಂತ. ಇವು 4-5 ಜನ ಸೇರ್ಕೊಂಡು ವೈವಿಧ್ಯ ಅಂತ ಒಂದು ಟೀಮ್ ಇಟ್ಕೊಂಡು ನಾವು ಏನಾದ್ರೂ ಒಂದು ಹೊಸದಾಗಿ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ಕೊಡ್ತಾನೆ ಇರ್ತೀವಿ ಇಲ್ಲಿ. ಅದಲ್ದೇನೆ ಅಕ್ಕ ಸಮ್ಮೇಳನ ಈಗಷ್ಟೇ ನಮ್ಮ ರಿಚ್ಮಂಡ್ ನಲ್ಲಿ ನಡೆಯುವಂತ ಒಂದು ಅದೃಷ್ಟ ನಮ್ಮದಾಗಿತ್ತು. ಆ ಒಂದು ಕನ್ನಡ ಸಮ್ಮೇಳನದ ಒಬ್ಬ ಸಂಚಾಲಕನಾಗಿ ಮುನ್ನಡೆಸುವಂತ ಅವಕಾಶ, ಅದೃಷ್ಟ ನನ್ನದಾಗಿತ್ತು. ಬಹಳ ಸಂತೋಷದಿಂದ ಈ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಒಂದು ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸಿದ್ವಿ. ಸುಮಾರು ಒಂದು 4,500 ಜನ ಸೇರಿದ್ರು. ಬಹಳ ಯಶಸ್ವಿಯಾಗಿ ನಡೆಯಿತು. ಎಲ್ಲರೂ ತುಂಬಾ ಸಂತೋಷಗೊಂಡು ಬೆನ್ತಟ್ಟಿದ್ದಾರೆ. ಹಾಗೇನೆ ಇನ್ನೊಂದೆರಡು ಅಂದ್ರೆ, ನನ್ನ ವೈಯಕ್ತಿಕವಾಗಿ ಇಲ್ಲಿ ನಾನು ಸಂಸ್ಕೃತಿನ ಮುಂದುವರಿಸಿಕೊಂಡು ಹೋಗೋಸ್ಕರ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ನಾನು ಸಣ್ಣವನಾಗಿದ್ದಾಗ ಕಲ್ತಂತ ವೇದಾಧ್ಯಯನ ಮಾಡಿದ್ದೆ, ಅದನ್ನೇ ಮುಂದುವರಿಸಿಕೊಂಡು ಈಗ ಇಲ್ಲಿ ಈಗ್ಲೂ ಕಲಿತಾ ಇದ್ದೀನಿ. ಅದನ್ನ ನಾನು ಏನ್ ಸಣ್ಣವನಾಗಿದ್ದ ಕಲ್ತಿದ್ನಲ್ಲ, ಅದನ್ನ ಇಲ್ಲಿ ಆಸಕ್ತರು ಒಂದಷ್ಟು ಜನಕ್ಕೆ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಮಕ್ಕಳಿಗೆಲ್ಲ ವೇದ ಹೇಳ್ಕೊಡ್ತೀರಾ? ಮಕ್ಕಳು ಮತ್ತೆ ದೊಡ್ಡವರು
ಎಲ್ಲಾರ್ಗು ಹೇಳ್ಕೊಡ್ತೀನಿ, ಯಾರ್ಯಾರು ಆಸಕ್ತಿ ಇದ್ದಾರೋ. ಪಾಪ ಸಣ್ಣ ವಯಸ್ಸಿನಲ್ಲಿರುವಾಗ ಅವ್ರಿಗೆ ಅವಕಾಶ ವಂಚಿತರಾಗಿರ್ಬೋದು, ಅಂತವ್ರೀಗ ಸುಮಾರು 70-90 ವರ್ಷದವರು ಒಬ್ರು ಕಲಿತಾ ಇದಾರೆ. ಈಗ ಪಾಪ ಅವ್ರಿಗೆ ಸಿಗ್ಲಿಲ್ಲ ಅವಕಾಶ ಅಂತ. ಹೀಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲಾರು ಒಂದು ಹೇಳ್ಕೊಳ್ಳೋ, ನನಗ್ ಗೊತ್ತಿರುವಂತ ಒಂದ್ 4-5 ಸೂಕ್ತಗಳು, ವೇದಗಳನ್ನ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಕೂಡ ನನ್ನ ಗುರುಗಳಾದ ವಿಶ್ವೇಶ್ವರ ಜೋಯಿಸ್ ಅವರ ಮಗ ಈಗ ಪ್ರಸಿದ್ಧರಾಗಿದ್ದಾರೆ ಕರ್ನಾಟಕದಲ್ಲಿ, ಕೃಷ್ಣ ಜೋಯಿಸ್ ಅಂತ. ಅವ್ರ ಹತ್ರ ಇನ್ನೂ ಕಲ್ತ್ಕೊತಾ ಇದ್ದೀನಿ. ನಮ್ಗಿವತ್ತು 1 ಲೈನರ್ 2 ಲೈನರ್ ಏನಾದ್ರು ಹೇಳೋದಿದ್ರೆ ವೇದದ ಬಗ್ಗೆ ಹೇಳಿರ್ತೀರಾ? ನಾನೇ ಹೇಳ್ಬಿಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೇನಾಮ ವಿತ್ರಯವತು ಆನೋ ದಿವೋ ಬೃಹತ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಅತ್ಯಂತ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಮಗೆ ಸ್ಪೆಷಲ್ ಆಗಿ ಧನ್ಯವಾದಗಳು ಅದಕ್ಕೋಸ್ಕರ. ಥ್ಯಾಂಕ್ ಯು. ಶನಿ ಅವರೇ, ನಾನು ಇನ್ನೊಂದು ವಿಶಿಷ್ಟವಾದ ಪ್ರಶ್ನೆ ಕೇಳಬೇಕು ಅಂದ್ರೆ ಈ ಕ್ರೀಡೆಗಳ ಬಗ್ಗೆ, ಮುಖ್ಯವಾಗಿ ಕ್ರಿಕೆಟ್ ಹೇಗೆ ಕನ್ನಡಿಗರನ್ನ ಇಲ್ಲಿ ಬೆಸೆಯುತ್ತಿದೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಶುಭಾ ಅವರೇ. ನನಗೆ ಚಿಕ್ಕಂದಿಲ್ಲೂ ಕ್ರಿಕೆಟ್ ಆಡೋದಂದ್ರೆ ಬಹಳ ಆಸಕ್ತಿ. ಇಲ್ಲಿ ಬಂದಾದ್ಮೇಲೆ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಕನ್ನಡ ಟೀಮ್ ಅನ್ನೇ ನಾವು ಕಟ್ಕೊಂಡು ಪ್ರತಿ ವರ್ಷ ಕಾವೇರಿ ಕನ್ನಡ ಸಂಘ ನಡೆಸಕ್ಕಂತ ಕಾವೇರಿ ಕ್ರಿಕೆಟ್ ಲೀಗ್ ನಲ್ಲಿ ಭಾಗವಹಿಸ್ತೀವಿ. ನಮ್ಮ ಒಂದು ತಂಡ, ಇಲ್ಲಿ ಕನ್ನಡ ಸಂಘದ ತಂಡ ಇದೆಯಲ್ಲ, ಬಹಳ ಆಸಕ್ತಿಯಿಂದ ಚೆನ್ನಾಗಿ ಅಭ್ಯಾಸ ಮಾಡಿ ಕಳೆದ ಬಾರಿ ಪ್ರಶಸ್ತಿಯನ್ನ ಗೆದ್ದಿದ್ವಿ. ಈ ಬಾರಿ ಸೆಮಿಫೈನಲ್ ಸೋತಿ. ಅದೆಲ್ಲ ಪಾರ್ಟ್ ಆಫ್ ದಿ ಗೇಮ್. ಬಟ್ ಈ ರೀತಿ ನಾವು ಅಕ್ಕ ಒಂದು ಸಮ್ಮೇಳನದಲ್ಲೂ ಕೂಡ ಈ ಬಾರಿ ಅಕ್ಕ ಕ್ರಿಕೆಟ್ ಲೀಗ್ ಅಂತ ನಡೆಸಿ ಅದರಲ್ಲೂ ಭಾಗವಹಿಸಿದ್ವಿ. ಸುಮಾರು ಒಂದು 10-12 ಟೀಮ್ಗಳು ಬಂದಿದ್ವು. ಈ ರೀತಿ ಎಲ್ಲಾ ರೀತಿಯಲ್ಲೂ ಬರೀ ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲದೆ ಈ ಕ್ರೀಡೆಗಳ ಮೂಲಕ ಕೂಡ ಹಲವಾರು ಕನ್ನಡ ಮನಸ್ಸುಗಳನ್ನ ಬೆಸೆಯುವಂತ ಒಂದು ಕಾರ್ಯಕ್ರಮವನ್ನ ಈ ಅಕ್ಕ ಸಂಸ್ಥೆ ಇರ್ಬೋದು, ಪ್ರತಿಯೊಂದು ಕನ್ನಡ ಸಂಘ ಕೂಡ ಮಾಡ್ತಾ ಇದೆ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ತುಂಬಾ ಸಂತೋಷ. ಅದೇ ನೀವು ಫಸ್ಟ್ ಹೇಳಿದ್ರಿ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಇಷ್ಟ ಅಂತ, ಅದ್ರ ಬಗ್ಗೆ ಸ್ವಲ್ಪ ಕೇಳೋಣ ಅಂತ. ಖಂಡಿತ. ನನಗೆ ಚಿಕ್ಕಂದಿಂದಲೂ ಅವ್ರನ್ನ ನೋಡ್ ಬೆಳೆದಿದೆ. ಯಾಕೆಂದ್ರೆ ನಂಜನಗೂಡು ಅಂದ ತಕ್ಷಣ ಅವರು ಬೆಳೆದ ಊರು. ಹುಟ್ಟಿದ್ದು ಗಾಜನೂರಾದ್ರೂ ಬೆಳೆದ ಊರು ನಂಜನಗೂಡಲ್ಲೇ. ನಾವೆಲ್ಲ ಆಗಾಗ್ಗೆ ಬರ್ತಾ ಇದ್ರು. ನಮ್ಮ ಮನೆ ಮುಂದ್ಗಡೆ ಇರ್ತಕ್ಕಂತ ಅವರಿಗೆ ಪರಿಚಯ ಇರ್ತಂತ ಕೆಲವೊಂದು ವ್ಯಕ್ತಿಗಳನ್ನ ಭೇಟಿ ಮಾಡಕ್ಕೆ ಹಾಗಾಗಿ ಬರ್ತಾ ಇದ್ರು. ಮತ್ತೆ ದೇವರ ದರ್ಶನಕ್ಕೆ ಕೂಡ ಬರ್ತಾ ಇದ್ರು. ಅವ್ರನ್ನೆಲ್ಲ ನೋಡಿ ಅವರ ಅನುಭವಿಸಿದ್ದು ಬಹಳ ಒಂದು ಇದೆ. ಮತ್ತೆ ನಾವು ಒಂದ್ಸತಿ ಸ್ಥಳೀಯ ಶಂಕರ ಮಠದಲ್ಲಿ ವೇದ ಹೇಳ್ತಿರುವಾಗ ಅವ್ರು ಎಷ್ಟು ಒಂದು ಸರಳತೆ ಅನ್ನೋದಕ್ಕೆ ಹೇಳ್ತೀನಿ. ನಾವೆಲ್ಲ ವೇದ ಹೇಳ್ತೀವಿ, ಅವಾಗ ತುಂಬಾ ಚಿಕ್ಕವ್ರು ನಾವೆಲ್ಲ. ಅವ್ರು ಬಂದು ನಾವೆಲ್ಲ ವೇದ ಹೇಳ್ತಿರೋದ್ ನೋಡಿ ನಮಗೆಲ್ಲ ನಮಸ್ಕಾರ ಮಾಡ್ಬಿಟ್ಟಿದ್ರು. ನನಗೆ ಆಶ್ಚರ್ಯ ಆಗೋಯ್ತು, ಅಪ್ಪ ಅಂತ ದೊಡ್ಡ ವ್ಯಕ್ತಿ ನಮಗೆ ನಮಸ್ಕಾರ ಮಾಡೋದು ಅಂದ್ರೇನು ಅನ್ನೋದೊಂದು ನನಗೆ ಅವರ ಸರಳತೆನ ಅವತ್ತೇ ನಾನು ಕಂಡಿದ್ದು. ಮತ್ತೆ ಅದಲ್ಲದೆ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು ನನಗೆ ಇನ್ನೂ ಬಹಳ ಮನಸ್ಸಿನಲ್ಲಿದೆ. ಯಾಕೆಂದ್ರೆ ಒಂದೊಂದು ಪಿಕ್ಚರ್, ಅವರ ದಾರಿ ತಪ್ಪಿದ ಮಗ ಅಂತ ನಮ್ಮಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ವಿ. ಅದೊಂದು 100-200 ಸತಿ ನೋಡಿರ್ಬೋದು. ಪ್ರತಿಯೊಂದು ಡೈಲಾಗು ಜ್ಞಾಪಕ ಇದೆ. ಯಾಕೆಂದ್ರೆ ಬಹಳಷ್ಟು ಪ್ರಭಾವ ಬೀರಿದೆ ಅವರಿಂದ ನನಗೆ. ಅವರ ಕನ್ನಡ ಇರ್ಬೋದು, ಪ್ರತಿಯೊಂದು ಅವರ ಚಲನಚಿತ್ರಗಳಲ್ಲಿ ಇರ್ತಕ್ಕಂತ ಮೆಸೇಜ್ಗಳಿರ್ಬೋದು, ಸಂದೇಶ, ಅದೆಲ್ಲ ತುಂಬಾ ಪ್ರಭಾವ ಬೀರಿದೆ ಅಂತ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅವರ ಕಂಠ ಯಾರಿಗೆ ತಾನು ಇಷ್ಟ ಆಗಲ್ಲ ಅಲ್ವಾ? ಅದರಿಂದ ನನಗೆ ಬಹಳ ಇಷ್ಟವಾದ ವ್ಯಕ್ತಿ, ತುಂಬಾ ವಿಶಿಷ್ಟವಾದ ವ್ಯಕ್ತಿ. ನಾವೆಲ್ಲರೂ ಅವ್ರನ್ನ ಮಾದರಿಯಾಗಿರುವ ನೋಡ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ನೋಡ್ಬೇಕು ನಾವು. ಖಂಡಿತ. ಷಣ್ಮುಖ ಅವರೇ, ನಿಮ್ಮ ಹತ್ರ ಇವತ್ತು ಮಾತಾಡಿ ನಮಗೆ ತುಂಬಾ ಸಂತೋಷ ಆಗ್ತದೆ. ಇನ್ನು ನಿಮ್ಮ ಹತ್ರ ತುಂಬಾ ವಿಷಯಗಳಿದೆ ಹೇಳಲಿಕ್ಕೆ ಅಂತ ನಮಗೆ ಅನಿಸ್ತಾ ಇದೆ. ಆದ್ರೆ ನಮಗೆ ಸಮಯ ಬಂತು. ತುಂಬಾನೇ ಧನ್ಯವಾದಗಳು. ನೀವು ನಮ್ಮೊಂದಿಗೆ ಇವತ್ತು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಶುಭಾ ಅವರೇ. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ನಿಮಗೂ ಮತ್ತೆ ಆಕಾಶವಾಣಿ ಭದ್ರಾವತಿಗೂ ನಾನು ಕೃತಜ್ಞಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ. ಹಾಗೇನೆ ಶ್ರೋತೃಗಳೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಅರಮನೆ ಶಿಲ್ಪಿ, ಜಕಣಾಚಾರ್ಯ ಪದವಿ, ರಾಜ್ಯೋತ್ಸವ ಪ್ರಶಸ್ತಿ, ಶಿಲ್ಪಕಲಾ ಅಕಾಡೆಮಿ, ರಥ, ಏನ್ ಹೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ಕೇಳಿಸ್ಕೊಳ್ಳಿ.
ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ, ಕಾಣಿಸದೆ ವನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ವೈಭವದ ತವರು ನಮ್ಮ ಕರುನಾಡು. ಏನೋ ಶಿಲ್ಪಿ ತರ ಕೇಳಿಸ್ತಾ ಇದೆ ಅಲ್ವಾ ನಿಮಗೆ? ಬನ್ನಿ, ನಮ್ಮ ಮುಂದಿನ ಅತಿಥಿ ವಿನಯ್ ಕಾಲಾಚರ್ ಅವರು. ಕಾಲಾಚರ್ ಅವರೇ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಶುಭ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮ್ಮ ಶ್ರೋತೃಗಳಿಗೆ ಇವತ್ತು ತುಂಬಾ ಆಶ್ಚರ್ಯ ಆಗೋ ಸಮಯ. ಬನ್ನಿ ಮಾತಾಡೋಣಂತೆ. ಸೊ ನೀವು ಈಗ ಹೊರದೇಶ ಕಾರ್ಯಕ್ರಮ ಆಗೋದಕ್ಕೆ ನೀವು ಹೊರದೇಶದಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಹೊರದೇಶದಲ್ಲಿ ಎಲ್ಲಿದ್ದೀರಾ? ನಿಮ್ಮ ಕುಟುಂಬ, ವೃತ್ತಿ, ಜೀವನದ ಒಂದು ಕಿರು ಪರಿಚಯ ಮಾಡ್ಕೊಡಿ. ನಾನು ಹೊರದೇಶದಲ್ಲಿ ಬಂದು ವಾಷಿಂಗ್ಟನ್ DC ಏರಿಯಾದಲ್ಲಿದ್ದೀನಿ. ಅಲ್ಲಿಂದ ವಾಷಿಂಗ್ಟನ್ ಇಂದ ಒಂದು 20-30 ಮಿನಿಟ್ಸ್ ದೂರದಲ್ಲಿ. ನಾನು ವೃತ್ತಿಯಲ್ಲಿ ಬಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ. ಒಂದು ಕಂಪನಿಲಿ ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಂದು ಡೇ ವೃತ್ತಿ, ಬಟ್ ನನ್ಗೆ ತುಂಬಾ ಪ್ಯಾಷನ್, ಹಾಬೀಸ್ ಎಲ್ಲ ಅದು ಇದು ಎಲ್ಲ ಇದೆ. ಅದನ್ನ ಮೋಸ್ಟ್ಲಿ ಅದನ್ನ ಎಲಾಬ್ರೇಟ್ ಮಾತಾಡೋಣ. ಆಮೇಲೆ ನನ್ ಪರಿಚಯ ಅಂದ್ರೆ ನನ್ನ ಫ್ಯಾಮಿಲಿಲಿ 2 ಮಕ್ಕಳು, ಆರ್ಯನ್, ಅನ್ವಿತಾ ಅಂತ. ಆಮೇಲೆ ಅವರು ಹೈಸ್ಕೂಲು ಮತ್ತೆ ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಇದ್ದಾರೆ. ವೈಫ್ ಶ್ವೇತಾ ವಿನಯ್ ಅಂತ. ನಾವು ಇಲ್ಲಿ ಮೇರಿಲ್ಯಾಂಡ್ ಅಲ್ಲಿ ಇದೀವಿ. 2 ವರ್ಷಕ್ಕೊಮ್ಮೆ ವಿಶ್ವ ಕನ್ನಡ ಸಮ್ಮೇಳನ ನಡೆಯುತ್ತೆ. ಕನ್ನಡ ಅಂದ್ರೆ ಭುವನೇಶ್ವರಿ ತಾಯಿ ನೆನಪಾಗ್ತಾಳೆ. ಭುವನೇಶ್ವರಿ ಅಂದ ತಕ್ಷಣ ಈಗ ಸದ್ಯಕ್ಕೆ ನೆನಪಾಗ್ತಾ ಇರೋದು ವಿನಯ್ ಅವರು. ಅದ್ ಯಾಕೆ ಅಂತ ನಮಗ್ ಸ್ವಲ್ಪ ಹೇಳಿ. ತುಂಬಾ ಥ್ಯಾಂಕ್ಸ್. ಅದು ರೀಸೆಂಟ್ ಆಗಿ ಅಕ್ಕ ಸಮ್ಮೇಳನ ಆಯ್ತು. ಇದು ಬಂದು ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್, ಕನ್ನಡ ಒಂದು ಪ್ರಮೋಟ್ ಮಾಡೋ ಒಂದು ಇವೆಂಟ್ ಇದು. ಇದರಲ್ಲಿ ಬಂದು ಆಲ್ಮೋಸ್ಟ್ 3,000-4,000 ಜನ ಅಥವಾ ಅದ್ರ ಮೇಲೇನು ಇನ್ನು ಜನ ಬಂದಿದ್ರು ಈ ಸರಿ ರೀಸೆಂಟ್ ಆಗಿ. ಅದು ಬಂದು ನಮ್ಮ ಮನೆ ಹತ್ರನೇ ಆಯ್ತು, ರಿಚ್ಮಂಡ್ ನಗರದಲ್ಲಿ. ಅದರಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಒಂದು ಏನು ಅಂದ್ರೆ ಪಾರ್ಟ್ ಆಫ್ ದ ಡೆಕೋರೇಷನ್ ಕಮಿಟಿಲಿದ್ದೆ. ಸೊ ಅದರಲ್ಲಿ ಒಂದು ಡಿಸ್ಕಷನ್ ಬಂದು ಏನ್ ಮಾಡ್ಬೇಕು ಈ ಸಲ ಸ್ಪೆಷಲ್ ಆಗಿ ಅಂತ. ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ, ಭುವನೇಶ್ವರಿ ಎಲ್ಲರೂ ಫೋಟೋ ಇಟ್ಬಿಟ್ಟು ದೊಡ್ಡದು 10 feet 20 feet ಎಲ್ಲ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಅಥವಾ ಇಡ್ತಾ ಇದ್ರು ಡಿಸ್ಪ್ಲೇ ಮಾಡೋದಕ್ಕೆ. ಬಟ್ ಐ ಥಾಟ್ ಮೇ ಬಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ದು ಆರ್ಟಿಸ್ಟಿಕ್ ನಮ್ ಬ್ಯಾಕ್ ಗ್ರೌಂಡ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರಿಯಲ್ ಲೈಫ್ ಒಂದು ಐಡಲ್, ಆಲ್ಮೋಸ್ಟ್ 7-8 feet ಒಂದು ಐಡಲ್ ಮಾಡೋಣ ಅಂತ, ಭುವನೇಶ್ವರಿ ತಾಯಿ ವಿಗ್ರಹ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಅದು ತುಂಬಾ ಟ್ರಾವೆಲ್ ಮಾಡ್ಬೇಕಿತ್ತು, ಆಲ್ಮೋಸ್ಟ್ 200 kilometer ಎಲ್ಲ ಹೋಗ್ಬೇಕಿತ್ತು. ಹಂಗಾಗಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಗೆಲ್ಲ ಕಂಫರ್ಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅದಕ್ಕೆ ಏನೇನ್ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ರಿಸರ್ಚ್ ಮಾಡಿ, ಯಾಕಂದ್ರೆ ಅಷ್ಟು ದೊಡ್ಡದು ನಾನು ಯಾವತ್ತೂ ಮಾಡಿರ್ಲಿಲ್ಲ, ಚಿಕ್ಕದೆಲ್ಲ ಮಾಡ್ತಾ ಇದ್ದೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. I want to thanks to Akka and current committee, ಕಾವೇರಿ ಕನ್ನಡ ಸಂಘ ಎಲ್ಲರಿಗೂ. ಅದರಲ್ಲಿ ಮೇನ್ಲಿ ಹರಿದಾಸ್ ಮತ್ತೆ ಕೆಲವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಈ ಭುವನೇಶ್ವರಿ ಬಂದು ಮೇನ್ ಬಂದು ಹೊರಗಡೆ ಎಲ್ಲ ಮಣ್ಣು ಯೂಸ್ ಮಾಡಿದ್ವಿ, ಕ್ಲೇ. ಆಮೇಲೆ ಅದ್ರೊಳಗಡೆ ಎಲ್ಲ ಫೋಮ್ ಮತ್ತೆ ವುಡ್ ಪೈಪ್ಸ್ ಏನೇನ್ ಬೇಕೋ, ಸ್ಟ್ರೆಂತ್ ಏನೇನ್ ಬೇಕೋ ಅದನ್ನೆಲ್ಲ ಯೂಸ್ ಮಾಡಿ ತುಂಬಾ ಜನ ಆಲ್ಮೋಸ್ಟ್ ಬಂದವರೆಲ್ಲರೂ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗ್ ಮಾಡಿದಿರ, ಒಳ್ಳೆ ದೇವಿ ಎದ್ ಬರೋ ತರ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಐ ಥಿಂಕ್ ನಾವು 3-4 ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಅವ್ರ ಅಪ್ರಿಸಿಯೇಷನ್ ಇಟ್ ವಾಸ್ ವೆರಿ 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 ಎನ್ಕರೇಜಿಂಗ್. ಆಕ್ಚುಲಿ ಇಟ್ ಗೇವ್ ಮಿ ಓಕೆ, ಐ ಕ್ಯಾನ್ ಡೂ ಬೆಟರ್ ದನ್, ಲೈಕ್ ನೆಕ್ಸ್ಟ್ ಟೈಮ್ ಇನ್ನೂ ದೊಡ್ಡದ್ ಮಾಡ್ಬೋದು, ಚೆನ್ನಾಗ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿದೆ. ಏನ್ ಕೇಳ್ಬೇಕು ಅಂದ್ರೆ, ಕೇಳಿಸ್ಕೊತಾ ಇದೀವಲ್ಲ, ನಮ್ ಶ್ರೋತೃಗಳಿಗೆ ಒಂದು ಕಲ್ಪನೆ ಬರ್ಬೇಕಾದ್ರೆ ಅದು ಎಷ್ಟು ಮೆಜರ್ಮೆಂಟ್, ಎಷ್ಟು ದೊಡ್ಡದಿತ್ತು ದೇವಿ ಮೂರ್ತಿ ಅಂತ ಹೇಳ್ತೀರಾ? ಇದು ಬಂದು ಕೂತಿರೋ ಮೂರ್ತಿ. ಇದು ಆಕ್ಚುಲಿ ಕನ್ನಡ ಭುವನೇಶ್ವರಿ ಅಂತ ನೀವು ಎಲ್ಲೇ ನೋಡಿದ್ರು ನಿಮಗೆ ಒಂದು ಫೋಟೋ ಸಿಗುತ್ತೆ ಕೂತಿರೋ ತರದ್ದು, ಹಿಂದ್ಗಡೆ ಕರ್ನಾಟಕ ಮ್ಯಾಪ್. ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅದನ್ನೇ ಒಂದು ರಿಯಲ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು, ಈ ತರದ್ದು ಎಲ್ಲೂ ಅಮೆರಿಕಾದಲ್ಲಿ ಅಥವಾ ಹೊರದೇಶದಲ್ಲಿ ನೋಡಿಲ್ಲ ನಾವೆಲ್ಲೂ. ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಕೆಲವು ಕಡೆ ಇದೆ, ಅದನ್ನು ಬಹಳ ರೇರ್ ಅದು ಆಕ್ಚುಲಿ. ಬಟ್ ಇವಾಗೆಲ್ಲ ಮಾಡ್ತಾ ಇದಾರೆ. ಇದು ನಾವ್ ಮಾಡಿದ್ದು ಮೂರ್ತಿ ಬಂದು ಅರೌಂಡ್ 7 ಅಡಿ ಎತ್ತರ ಇತ್ತು, ಬರೀ ಮೂರ್ತಿ. ಆಮೇಲೆ ಅದ್ರ ಹಿಂದ್ಗಡೆ ಕರ್ನಾಟಕ ಮ್ಯಾಪ್ ಎಲ್ಲ ಸೇರ್ಬಿಟ್ಟು ಟೋಟಲ್ 12 ಅಡಿ ಇತ್ತು ನಮಗೆ. ಇಟ್ ಈಸ್ ವೆರಿ ಅಮೇಝಿಂಗ್. ಅದು ತುಂಬಾ ಜನ ಹೆಲ್ಪ್ ಮಾಡಿದ್ರು ನನ್ನ ಈ ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ನಾನು ಇನ್ಕ್ಲೂಡಿಂಗ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ವೈಫ್ ಆಗ್ಲಿ ಕಿಡ್ಸ್ ಆಗ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆಮೇಲೆ ನಮ್ದು ಒಂದು ಸಂಘ ಇದೆ, ಸ್ಮಾಲ್ ಗುಂಪು, ನಮ್ ಡೆಕೋರೇಷನ್ ಗುಂಪು. ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಅದಕ್ಕೆ ಜ್ಯುವೆಲ್ರಿ ಹುಡ್ಕೋದಾಗ್ಲಿ, ಸೀರೆ ಹುಡ್ಕೋದಾಗ್ಲಿ, ನನ್ನೆಲ್ಲರಿಗೂ ಆಕ್ಚುಲಿ ತುಂಬಾ ಚಿರಋಣಿ. ಯಾಕೆಂದ್ರೆ ಒಬ್ರಿಂದ ಆಗಲ್ಲ ಇದು,
ಇಷ್ಟು ದೊಡ್ಡ ಪ್ರಾಜೆಕ್ಟ್. ಇಟ್ ಟುಕ್ ಆಲ್ಮೋಸ್ಟ್ 4 months ಅಂಡ್ ತುಂಬಾ ಕಾಸ್ಟ್ ಎಲ್ಲದೂ ಇನ್ವಾಲ್ವ್ ಆಗಿತ್ತು. ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಎಲ್ಲ ಬಂತು. ಯಾರು ಹೇಳ್ಬೋದು ಅರೆ ವಿನಯ್ ಮಾಡಿದ್ದು ಅಂತ, ಬಟ್ ಇಟ್ಸ್ ನಾಟ್ ಜಸ್ಟ್ ಮೀ. ನನ್ನಿಂದ ತುಂಬಾ ಜನ ಕೈ ಹೆಲ್ಪ್ ಎಲ್ಲ ಮಾಡಿ ಇದನ್ನ ಮುಗಿಸೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದೇ ತುಂಬಾ ಅದ್ಭುತವಾಗಿದೆ. ದೇವಿ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಅದೇ ನಿಮಗೆ ಈ ಶಿಲ್ಪಿ ಮಾಡೋದು ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಹೇಗೆ ಬಂತು ಅಂತ ಆಕ್ಚುಲಿ ಹೆಮ್ಮೆಯಿಂದ ಹೇಳ್ತೀನಿ. ಇದು ನಂದು ಫ್ಯಾಮಿಲಿ, ನಮ್ದು ಬ್ಯಾಕ್ ಗ್ರೌಂಡ್ ಸ್ವಲ್ಪ ಶಿಲ್ಪಕಲೆ ಬ್ಯಾಕ್ ಗ್ರೌಂಡ್. ನಮ್ದು ಮುತ್ತಾತೆಯಿಂದ ಹಿಡಿದ್ಬಿಟ್ಟು ನಮ್ ತಂದೆ, ನಮ್ಮ ಅಣ್ಣ, ತುಂಬಾ ಜನ ಮನೆ ಫ್ಯಾಮಿಲಿ ಎಲ್ಲ ಈ ಆರ್ಟ್ ಶಿಲ್ಪಕಲೆ. ಆಕ್ಚುಲಿ ನಾನು ಇದು ಭುವನೇಶ್ವರಿ ಮಾಡಿದ್ದು ನಾನು ಮಣ್ಣಿಂದು, ಬಟ್ ಮಣ್ಣಿಂದೆಲ್ಲ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಲ್ಲಿಂದ ಮಾಡೋದಕ್ಕೆ ಅಂತ ತುಂಬಾ ಈಸಿ. ನಮ್ಮ ಮುತ್ತಾತ ಆಕ್ಚುಲಿ ಅವರು ಬಂದು ಮೈಸೂರಲ್ಲಿ ಅರಮನೆ ಶಿಲ್ಪಿ ನಾಗೇಂದ್ರಾಚಾರ್ ಅಂತ, ಅವರು ಇಲ್ಲ ಭದ್ರಾವತಿ ಪಕ್ಕ ಚನ್ನಗಿರಿ ಆ ಏರಿಯಾದಲ್ಲಿ ಇದ್ದವರು, ಅಜ್ಜಿಹಳ್ಳಿ ಅಂತ, ಅಲ್ಲಿ ಹುಟ್ಟು ಬೆಳೆದವರು. ಅವರು ಮೈಸೂರಲ್ಲೆಲ್ಲ ಅವ್ರದ್ದು ಈಗ್ಲೂ ಚಾಮುಂಡಿ ಬೆಟ್ಟದಲ್ಲಿ ರಥ ಮಾಡೋದು ಅವರೇನೆ, ಅದ್ರ ಹೆಸರು ನೋಡ್ಬೋದು ಅವ್ರದ್ದು. ಜೊತೆಗೆ ಅವರು ನಮ್ ತಂದೆಗೆ ಟ್ರೈನ್ ಮಾಡಿದ್ದು ಅವರು. ಆಕ್ಚುಲಿ ನಮ್ ತಂದೆ ಬಂದ್ಬಿಟ್ಟು ಈ ಜಕಣಾಚಾರ್ಯ ಅವಾರ್ಡ್, ರಾಜ್ಯೋತ್ಸವ ಅವಾರ್ಡ್, ಆಮೇಲೆ ಈ ಶಿಲ್ಪಕಲಾ ಅಕಾಡೆಮಿ ಪ್ರೆಸಿಡೆಂಟ್ ಎಲ್ಲ ಆಗಿದ್ರು ಅವರು ಶಿಲ್ಪಿ ಕಾಳಾಚಾರ ಅಂತ. ಈಗ ಎಂಜಿಹಳ್ಳಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಹೊಳಲ್ಕೆರೆ ತಾಲೂಕು, ಅಲ್ಲಿ ಇಲ್ಲೂ ಕೆಲಸ ನೋಡ್ಕೋತಾರೆ, ಮಾಡ್ತಾರೆ ನಮ್ಮ ಅಣ್ಣನ ಜೊತೆ. ನಮ್ಮ ಅಣ್ಣನ ಹೆಸರು ಶಿಲ್ಪಿ ನಾಗಭೂಷಣ್ ಅಂತ. ಈಗ್ಲೂ ಮುಂದುವರಿಸ್ಕೊಂಡು ಹೋಗ್ತಾ ಇದಾರೆ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್. ಯಾಕೆಂದ್ರೆ ಅವ್ರ ಏಜ್ ಆಗಿದೆ, ಬಟ್ ಹಿ ವಾಸ್ ಅ ಬಿಗ್ ಸಪೋರ್ಟರ್. ಅಂಡ್ ಇವನ್ ಭುವನೇಶ್ವರಿ ಮಾಡೋದಕ್ಕೂ ತುಂಬಾ ಎನ್ಕರೇಜ್ ಮಾಡಿದ್ರು, ತುಂಬಾ ಗೈಡೆನ್ಸ್ ಮಾಡಿದ್ರು ನನಗೆ ಅಲ್ಲಿಂದನೇ. ಅದೇ ಅದ್ಭುತಪ್ಪ. ನಿಮ್ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ನಮಗೆ ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ. ಅದೇ ನೀವೀಗ ಕಲ್ತ್ಕೊಂಡ್ರಿ ನಿಮ್ ತಂದೆಯಿಂದ, ಮುಂದಿನ ತಲೆಮಾರಿಗೆ ನಿಮ್ಮ ಈ ಕಲೆಯನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ, ಬೆಳೆಸ್ಕೊಂಡು ಹೋಗ್ತೀರಾ? ಮುಂದೆ ತಲೆಮಾರು ಅಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಯಾವುದೇ ಕಲೆಗಳು ಸ್ಟಾಪ್ ಆಗ್ಬಾರ್ದು. ಅದಕ್ಕೋಸ್ಕರ ಇವನ್ ನಮ್ಮ ಮನೆಯಲ್ಲೂ ನನ್ನ ವೈಫ್ನು ಆಕ್ಚುಲಿ ಅವರು ಕೇಕ್ ಮಾಡ್ತಾರೆ. ಕೇಕ್ ಅಂದ್ರೆ ಯಾವ ತರ ಕೇಕು? ಆರ್ಟಿಸ್ಟಿಕ್ ಕೇಕರಿ ಅಂತ ಅವ್ರು. ಅಂದ್ರೆ ಈ ಆರ್ಟಿಸ್ಟ್ ಯಾವ ತರ ನಿಮ್ಗೆ ರಿಯಲ್ ಆಗಿ ಸ್ಕಲ್ಪ್ಚರ್ ಆತರ ಸಿಗುತ್ತೋ ಆ ಕೇಕ್ ಅಲ್ಲಿ ಆತರ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ದು ಮಗ ಅವನು ಈಸ್ ಇನ್ ಹೈಸ್ಕೂಲ್, 9ನೇ ಕ್ಲಾಸ್ ಓದ್ತಾನೆ. ಅವನಿಗೆ ಆರ್ಟಿಸ್ಟ್ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅವನು ಭುವನೇಶ್ವರಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡ್ದ. ಆಮೇಲೆ ಮಗಳೂನು ಅಷ್ಟೇ, ಚಿಕ್ಕವಳು, 3ನೇ ಕ್ಲಾಸ್, ಅವಳುನು ಡ್ರಾಯಿಂಗು ಎಲ್ಲದು ಇದೆಲ್ಲ ಇಂಟ್ರೆಸ್ಟ್ ಇದೆ. ಆಮೇಲೆ ಇದೇ ತರ ಇಲ್ಲಿ ಸ್ವಲ್ಪ ಕಮ್ಯುನಿಟಿಯಲ್ಲೂ ನಾನು ಅಲ್ಲಿ ಇಲ್ಲಿ ಮಕ್ಳ ಜೊತೆ ಕುತ್ಕೊಂಡು ಮಾಡ್ತಾ ಇರ್ತೀನಿ. ಆಮೇಲೆ ಲೋಕಲ್ ಇವೆಂಟ್ಸ್ ಅಥವಾ ನಮ್ ಸ್ಮಾಲ್ ಗುಂಪೆಲ್ಲ ಮಾಡ್ಕೊಂಡು ಆರ್ಟಿಸ್ಟ್ ಎಲ್ಲ ಸೇರ್ಕೊಂಡ್ಬಿಟ್ಟು ಈ ತರ ಅಕ್ಕದ ಮಾಡಿದ್ವಲ್ಲ ಅದೇ ತರ ಕಾವೇರಿ ಯಾವ್ದಾದ್ರು ಫಂಕ್ಷನ್ಸ್ ಗಳಿಗೆಲ್ಲ ನಮ್ದು ಆರ್ಟ್ ಹಿಂಗೆ ಯೂಸ್ ಮಾಡ್ಬೋದು, ನನಗೆ ಏನೇನ್ ಗೊತ್ತಿದ್ಯೋ ಕಲೆ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ನಾನು ಕಲ್ತ್ಕೊಂತ ಎಲ್ಲ ಮಾಡ್ತಾ ಇದ್ದೀವಿ ಇಲ್ಲೇ. ತುಂಬಾನೇ ಸಂತೋಷ ಅವಿನಯ್ ಅವರೇ. ಇನ್ನು ತುಂಬಾ ಮಾತಾಡ್ಲಿಕ್ಕಿದೆ, ಆದ್ರೆ ನಮ್ಗೆ ಸಮಯ ಮುಗ್ತಾ ಬರ್ತಾ ಇದೆ. ನಿಮ್ಮ ಈ ಕಲೆಯ ಬಗ್ಗೆ ನಮಗೆ ಕೇಳಿ ತುಂಬಾನೇ ಸಂತೋಷ ಆಯ್ತು. ನಮ್ಮ ಶ್ರೋತೃಗಳಿಗೆ ಇನ್ನೂ ಆಶ್ಚರ್ಯ ಆಗಿರ್ಬೋದು, ಅಮೆರಿಕದಲ್ಲಿ ಇದ್ಕೊಂಡು ಇಷ್ಟೆಲ್ಲ ಕಲೆಯ ಬಗ್ಗೆ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಈ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಶುಭ, ತುಂಬಾ ಧನ್ಯವಾದಗಳು. ಆಮೇಲೆ ನಮ್ಮ ಎಲ್ಲಾ ಆಡಿಯನ್ಸ್ಗೂ ಆಕ್ಚುಲಿ ಇದೊಂದು ಆಪರ್ಚುನಿಟಿ ನನಗೆ ಮಾತಾಡ್ಲಿಕ್ಕೆ, ನಾನು ಪರಿಚಯ ಮಾಡ್ಕೊಳೋದಕ್ಕೆ ಥ್ಯಾಂಕ್ ಯು. ಜೈ ಭುವನೇಶ್ವರಿ ಮಾತೆ. ಥ್ಯಾಂಕ್ ಯು. ಜೈ ಭುವನೇಶ್ವರಿ. ದೂರ ಸಾಗಿದರು ಭಾವದಲೆಯೂ ಕನ್ನಡ, ಮಾನೆತ್ತರ ಹಾರಿದರು ತುಡಿತವದು ಕನ್ನಡ. ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ ಸವಿತಾ ಎಸ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.